ಕಾಂಗ್ರೆಸ್ನ ಭದ್ರಕೋಟೆ. ಇಂಥ ಒಂದು ಭದ್ರಕೋಟೆಗೆ ಬಿಜೆಪಿ ಚಾಣಕ್ಯ ಎಂಟ್ರಿ ಕೊಡ್ತಾ ಇದ್ದಾರೆ. ಬೊಂಬೆ ನಗರಿಯಲ್ಲಿ ಬಿಜೆಪಿ ಚಾಣಕ್ಯನ ಸಂಚಾರ, ರೋಡ್ ಶೋ ಇದೆ. ಡಿಕೆ ಬ್ರದರ್ಸ್ ಕೋಟೆ ಕಬ್ಜಾಕ್ಕೆ ಕೇಸರಿ ಬೆಂಕಿ ಚೆಂಡು ರಣತಂತ್ರವನ್ನ ಹೆಣಿತಾ ಇದೆ. ಭರ್ಜರಿ ರೋಡ್ ಶೋ ಮೂಲಕ ಅಮಿತ್ ಶಾ ಮತ ಶಿಕಾರಿಗೆ ಧುಮುಕಲಿದ್ದಾರೆ. ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಮೆಗಾ ರ್ಯಾಲಿಗೆ ಕೌಂಟ್ ಡೌನ್ ಶುರುವಾಗಿದೆ. ಗೋಧೂಳಿ ಸಮಯದಲ್ಲಿ ಚನ್ನಪಟ್ಟಣದಲ್ಲಿ ರೋಡ್ ಶೋ ಆರಂಭ ಆಗುತ್ತೆ. ಎಲ್ಲೆಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ರಸ್ತೆಗಳ ಎರಡೂ ಭಾಗದಲ್ಲೂ ಕೂಡ ಆ ಒಂದು ಫ್ಲೆಕ್ಸ್ಗಳು ಹಾಗೂ ಜೆಡಿಎಸ್ನ ಬಾವುಟ, ಬಿಜೆಪಿ ಬಾವುಟ ಎಲ್ಲವೂ ಕೂಡ ಅಲ್ಲಿ ರಾರಾಜಿಸ್ತಾ ಇರುವಂಥ ದೃಶ್ಯವನ್ನು ನೀವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಒಂದು ಇವತ್ತು ಲೋಕ ಅಖಾಡಕ್ಕೆ ಚಾಣಕ್ಯನ ಪಾಠ ಮಾಡ್ತಾ ಇದ್ದ ಸಂದರ್ಭದ ದೃಶ್ಯಾವಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಾಮನಗರ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ್ ಸ್ವಾಮಿ, ಹೇಗಿದೆ ಸಿದ್ಧತೆ ಅಮಿತ್ ಶಾ ಅವರ ರೋಡ್ ಶೋಗೆ? ನಾಗೇಂದ್ರ ಬಾಬು, ಏನಂದರೆ ಸರಿಯಾಗಿ ಸುಮಾರು 6 ಗಂಟೆಗೆ ಏನೋ ಚನ್ನಪಟ್ಟಣದ ಶಿಟ್ಟಳ್ಳಿ ಬಳಿ ಇರತಕ್ಕಂಥ ಹೆಲಿಪ್ಯಾಡ್ಗೆ ಅಮಿತ್ ಶಾ ಆಗಮನ ಮಾಡ್ತಾರೆ. ಅದಾದ ನಂತರ 6 ಗಂಟೆ 5 ನಿಮಿಷಕ್ಕೆ ಮಂಗಳವಾರಪೇಟೆ ಸರ್ಕಲ್ ಏನಿದೆ ಆ ಸರ್ಕಲ್ನಿಂದ ಸುಮಾರು 1.5 ಕಿಲೋಮೀಟರ್ ಗಾಂಧಿ ವೃತ್ತದವರೆಗೂ ಕೂಡ ರ್ಯಾಲಿಯನ್ನು ಮಾಡ್ತಾರೆ. ಈ ರ್ಯಾಲಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬರದ ಸಿದ್ಧತೆ ಕೂಡ ನಡೆದಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಕೂಡ ಎಲ್ಲ ಭದ್ರತಾ ಸಿಬ್ಬಂದಿಯವರು ಕೂಡ ಬೇಕಾದಂಥ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಿದೆ. ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಸಾಕಷ್ಟು ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಈಗಾಗಲೇ ಕೂಡ ಆಗಮಿಸ್ತಾರೆ. ಯಾಕಂದರೆ ಅಮಿತ್ ಶಾ ಆಗಮನ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚಿನ ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿರ್ತಕ್ಕಂತಹ ಬಿಜೆಪಿ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ, ಅದನ್ನು ಶತಾಯಗತವಾಗಿ ಗೆಲ್ಲಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ಈ ಮೈತ್ರಿಯನ್ನು ವರ್ಕೌಟ್ ಆಗಬೇಕಾಗುತ್ತೆ. ಮೈತ್ರಿ ವರ್ಕೌಟ್ ಆದರೆ ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ರಣತಂತ್ರವನ್ನು ರೂಪಿಸಿರುವಂಥದ್ದು. ಇವತ್ತು ಅಮಿತ್ ಶಾ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಸಹ ಈ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಹೊಸ ಹುಮ್ಮಸ್ಸು ಬರುತ್ತೆ. ಯಾಕಂದರೆ ಮುಂದಿನ ಏನು ಚುನಾವಣೆ ಸಂದರ್ಭದಲ್ಲಿ ಮಂಜುನಾಥ್ ಅವರನ್ನು ಅಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ಅದರಲ್ಲೂ ಮೈತ್ರಿ ಅಭ್ಯರ್ಥಿಗೆ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ CN ಮಂಜುನಾಥ್ ಅವರ ಗೆಲುವು ಸಾಧಿಸಬೇಕು ಅಂತಂದರೆ ನಿಜಕ್ಕೂ ಕೂಡ ಮೈತ್ರಿ ವರ್ಕೌಟ್ ಆಗಬೇಕು. ಎಲ್ಲ ಮುನಿಸನ್ನು ಮರೆತು JDS ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಜನಸಾಮಾನ್ಯರಿಗೆ ಮಂಜುನಾಥನ್ನು ತಲುಪಿಸಿದಂಥ ಸಂದರ್ಭದಲ್ಲಿ DK ಸುರೇಶ್ ಅವರ ವಿರುದ್ಧವಾಗಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಚಾಣಕ್ಯನ ಎಂಟ್ರಿಯಿಂದ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕಾರ್ಯಕರ್ತರಿಗೆ ಹುಮ್ಮಸ್ಸು ಹುರುಪು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಕಾವು ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.